ರೋಹಿತ್ ಶರ್ಮಾ ಮೂರನೇ ಟೆಸ್ಟ್ ಮ್ಯಾಚಲ್ಲಿ ಓಪನ್ ಮಾಡ್ತಾರಾ, ಅದಾದರೆ ಮಿಡ್ಲ್ ಆರ್ಡರ್ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ. ಮಿಡ್ಲ್ ಆರ್ಡರಲ್ಲಿ ಅವ್ರಿಗೆ ಜಾಗ ಇದೆಯಾ ಬ್ಯಾಟಿಂಗ್ ಮಾಡೋಕ್ಕೆ? ಜಸ್ಪ್ರೀತ್ ಬುಮ್ರಾ ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ ರೋಹಿತ್ ಶರ್ಮಾಗಿಂತ ಬೌಲಿಂಗ್ ಆಪ್ಷನ್ಸ್ನ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಮೊಹಮ್ಮದ್ ಶಮಿ ವಾಪಸ್ ಬರ್ತಾರ 4th 5th ಟೆಸ್ಟ್ ಮ್ಯಾಚಿಗೆ? ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡೋಣ. ಜಸ್ಪ್ರೀತ್ ಬುಮ್ರಾ ಕ್ಯಾಪ್ಟನ್ಸಿ ಮಾಡ್ತಿರುವಾಗ ತುಂಬ ಚೆನ್ನಾಗಿ ಕ್ಯಾಪ್ಟನ್ಸಿ ಮಾಡಿದ್ರು, ಮತ್ತು ತುಂಬ ಜಾಸ್ತಿ ಬೌಲಿಂಗ್ನು ಹಾಕಿದ್ರು. ಫಸ್ಟ್ ಟೆಸ್ಟ್ ಮ್ಯಾಚ್ನಲ್ಲಿ ಅವರು 30 ಓವರ್ ಬೌಲಿಂಗ್ ಹಾಕಿದ್ರು. ಫಸ್ಟ್ ಇನ್ನಿಂಗ್ಸಲ್ಲಿ 18 ಓವರು ಮತ್ತು ಎರಡನೇ ಇನ್ನಿಂಗ್ಸಲ್ಲಿ ಅವರು 12 ಓವರ್ ಹಾಕಿದ್ದಾರೆ. ಆದರೆ ಈ ಟೆಸ್ಟ್ ಮ್ಯಾಚಲ್ಲಿ, ಸೆಕೆಂಡ್ ಟೆಸ್ಟ್ ಮ್ಯಾಚ್ನಲ್ಲಿ ಅವರು ಫಸ್ಟ್ ಡೇಯಲ್ಲಿ 33 ಓವರಲ್ಲಿ 11 ಓವರ್ ಹಾಕಿದ್ದಾರೆ. ಅದಾದಮೇಲೆ ಮರುದಿನ ಅವರು ಬರೀ 4 ಓವರ್ ಹಾಕಿದ್ದಾರೆ ಫಸ್ಟ್ ಸೆಷನ್ನಲ್ಲಿ. ಮತ್ತು ಟ್ರಾವಿಸ್ ಹೆಡ್ ಬ್ಯಾಟಿಂಗ್ ಮಾಡ್ತಿರುವಾಗ ಅವ್ರಿಗೆ ಬೌಲಿಂಗೇ ಸಿಗಲಿಲ್ಲ. ಅವ್ರು ಕೌಂಟರ್ ಅಟ್ಯಾಕ್ ಮಾಡ್ತಿರುವಾಗ ಅವ್ರಿಗೆ ಬೌಲಿಂಗೇ ಸಿಗಲಿಲ್ಲ. ಸೊ ಯೂಟಿಲೈಸ್ ಹೆಂಗೆ ಮಾಡಿದ್ದಾರೆ ರೋಹಿತ್ ಶರ್ಮಾ ಬೌಲರ್ಸ್ನ, ಮತ್ತು ಬೌಲರ್ಸ್ ಕೂಡ ಹೆಂಗೆ ಬೌಲಿಂಗ್ ಹಾಕಿದ್ದಾರೆ. ನನ್ನ ಕೇಳಿದ್ರೆ ಈ ಟೆಸ್ಟ್ ಮ್ಯಾಚ್ನಲ್ಲಿ, ಎಸ್ಪೆಷಲಿ ಪಿಂಕ್ ಬಾಲ್ನಲ್ಲಿ ಎರಡನೇ ಸಲ ನನಗೆ ಅನಿಸ್ತಿರೋದು ಇದು, ನಮ್ಮ ಬೌಲರ್ಸು ತುಂಬ ಜಾಸ್ತಿ ಟ್ರೈ ಮಾಡಿದ್ರು. ನನ್ನ ಪ್ರಕಾರ ತುಂಬ ಜಾಸ್ತಿ ಅಟ್ಯಾಕಿಂಗ್ ಬೌಲಿಂಗ್ ಮಾಡಿದ್ರು, ತುಂಬ ಎಕ್ಸೈಟಬಲ್ ಆಗಿದ್ದರು, ಮತ್ತು ತುಂಬ ಡಿಸಿಪ್ಲಿನ್ ಸ್ವಲ್ಪ ಕಮ್ಮಿ ಇತ್ತು. ಮತ್ತು ಆ ಡಿಸಿಪ್ಲಿನ್ ಏರಿಯಾಸ್, ಕಾರಿಡಾರ್ ಆಫ್ ಅನ್ಸರ್ಟನ್ಟಿ ಅಂತ ಹೇಳ್ತಾರೆ, ಆ ಏರಿಯಾಸ್ನ ತುಂಬ ಜಾಸ್ತಿ ಹಿಟ್ ಮಾಡಲಿಲ್ಲ. ಆದರೆ ನಮ್ಮ ಈ ಟೆಸ್ಟ್ ಮ್ಯಾಚಸ್ ಗೆಲ್ಲಬೇಕಂದ್ರೆ ಬೌಲರ್ಸ್ 20 ವಿಕೆಟ್ ತಗೊಳ್ಳೇಬೇಕು. ಡೆಫಿನೆಟ್ಲಿ ಬ್ಯಾಟಿಂಗ್ ಇನ್ನೂ ಸ್ವಲ್ಪ ಚೆನ್ನಾಗಿ ಆಡಬೇಕು. ಬ್ಯಾಟಿಂಗ್ನಲ್ಲೂ ಸ್ವಲ್ಪ ಕಮ್ಮಿಗಳಿತ್ತು, ಅದ್ರ ಬಗ್ಗೆ ಸ್ವಲ್ಪ ಮುಂದೆ ಮಾತಾಡೋಣ. ಆದರೆ ಟ್ರಾವಿಸ್ ಹೆಡ್ ಅವ್ರ ಬ್ಯಾಟಿಂಗು, ಎಸ್ಪೆಷಲಿ ರೋಹಿತ್ ಶರ್ಮಾ ಕ್ಯಾಪ್ಟನ್ ಇದ್ದಾಗ ಬ್ಯಾಟಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ. ಇನ್ಫ್ಯಾಕ್ಟ್ 76 ಆ್ಯಾವ್ರೇಜಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಟ್ರಾವಿಸ್ ಹೆಡ್ ಅವರು ಅಗೇನ್ಸ್ಟ್ ಇಂಡಿಯಾ. ಮತ್ತು ನಾವು ಡಿಬೇಟ್ ಮಾಡೋಕ್ಕೆ ತುಂಬ ಇದೆ. ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಹೆಂಗೆ ಮಾಡಿದ್ದಾರೆ ಸೆಕೆಂಡ್ ಟೆಸ್ಟ್ ಮ್ಯಾಚ್ನಲ್ಲಿ, ಅವರು ಬುಮ್ರಾ ಕಂಪೇರ್ ಮಾಡಿದ್ರೆ ಹೆಂಗೆ ಅನಿಸ್ತಾ ಇದೆ. ಬುಮ್ರಾ ತುಂಬ ಇನ್ಸ್ಪಿರೇಷನಲ್ ಕ್ಯಾಪ್ಟನ್ಸಿ ಮಾಡಿದ್ರು ಫಸ್ಟ್ ಟೆಸ್ಟ್ ಮ್ಯಾಚ್ನಲ್ಲಿ. ನಾವು ಆ್ಯಂಟಿಸಿಪೇಟೇ ಮಾಡಿರಲಿಲ್ಲ. ಇನ್ಫ್ಯಾಕ್ಟ್ ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ 150ಗೆ ಆಲ್ ಔಟ್ ಆದಾಗ ನಮಗೆ ಅನಿಸಿಲ್ಲ ನಮಗೆ ಇವರು ನಮ್ಮ ಇಂಡಿಯನ್ ಬೌಲರ್ಸ್ ಆಸ್ಟ್ರೇಲಿಯನ್ನ ಬೇಗ ಔಟ್ ಮಾಡ್ತಾರೆ ಅಂತ. ಬೇಗ ಔಟ್ ಮಾಡಿಬಿಟ್ಟು ಆಲ್ಮೋಸ್ಟ್ 300 ರನ್ನಿಂದ ಫಸ್ಟ್ ಟೆಸ್ಟ್ ಮ್ಯಾಚ್ ಗೆದ್ದಿದ್ದೀವಿ. ಅದಾದಮೇಲೆ ಎರಡನೇ ಟೆಸ್ಟ್ ಮ್ಯಾಚ್ ಹಿಂಗೆ ಸೋಲೋದು ಸ್ವಲ್ಪ ಕೆಟ್ಟದಾಗೆ ಅನಿಸುತ್ತೆ. ಆದರೆ ಕಮ್ ಬ್ಯಾಕ್ ಮಾಡೋ ಡೆಫಿನೆಟಾಗಿ ಚಾನ್ಸಸ್ಗಳಿದೆ. 3 ಟೆಸ್ಟ್ ಮ್ಯಾಚ್ ಇನ್ನೂ ಮಿಕ್ಕಿದೆ. ಮೊಹಮ್ಮದ್ ಶಮಿ ಕೂಡ ಮ್ಯಾಚಸ್ ಆಡ್ತಾ ಇದ್ದಾರೆ. ಯಾವುದು ಸೈಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟ್ ಆಡ್ತಾ ಇದ್ದಾರೆ. ಮುಂದೋಗಿದ್ದಾರೆ ಅವ್ರ ಟೀಮು. ಡೆಫಿನೆಟ್ಲಿ ಶೋಸ್ ಯು ದ ಕ್ಯಾಲಿಬರ್ ಆಫ್ ಅ ಬೌಲರ್ ದಟ್ ಹಿ ಈಸ್. ಮತ್ತು ಸ್ವಲ್ಪ ವಾಷಿಂಗ್ಟನ್ ಸುಂದರ್ ಮತ್ತು ಅಶ್ವಿನ್ ಬಗ್ಗೆ ಮಾತಾಡೋಣ. ನಾನು ಹೇಳ್ತಾ ಇದ್ದೆ ಅಶ್ವಿನ್ ಇರಲೇಬೇಕು ಅಂತ. ಟೆಸ್ಟ್ ಮ್ಯಾಚ್ನಲ್ಲಿ ಸ್ವಲ್ಪ ಆಫ್ ಕಲರ್ ಕಾಣಿಸ್ತಾ ಇದ್ದಾರೆ. ಈ ಕಳೆದ ಅಟ್ಲೀಸ್ಟ್ ಒಂದು 3-4 ಟೆಸ್ಟ್ ಮ್ಯಾಚ್ಗಳಿಂದ ಸ್ವಲ್ಪ ಆಫ್ ಕಲರ್ ಕಾಣಿಸ್ತಾ ಇದ್ದಾರೆ. ವಾಶಿ ಲುಕ್ಸ್ ಲಿಟಲ್ ಬಿಟ್ ಮೋರ್ ಡಿಸೆಪ್ಟಿವ್ ನಿಜ ಅಂದರೆ. ಸೊ ಮೇ ಬಿ ಅವರು ಬರೋ ಟೆಸ್ಟ್ ಮ್ಯಾಚಲ್ಲಿ ಆಡ್ಬೋದು ಅಂತ ಅನಿಸುತ್ತೆ. ಅಶ್ವಿನ್ ಪಾಪ 2 ಇನ್ನಿಂಗ್ಸಲ್ಲಿ ಜಾಸ್ತಿ ರನ್ಸು ಸ್ಕೋರ್ ಮಾಡಿಲ್ಲ. ಆದರೆ ನೋಡೋಣ ಏನು ಮಾಡ್ತಾರಂತ ಬರೋ ಟೆಸ್ಟ್ ಮ್ಯಾಚ್ನಲ್ಲಿ. ನನ್ನ ಪ್ರಕಾರ 1-2 ಚೇಂಜಸ್ ಇರುತ್ತೆ ಅನಿಸ್ತಾ ಇದೆ ನನಗೆ. ಆದರೆ ರೋಹಿತ್ ಶರ್ಮಾ ಎಲ್ಲಿ ಬ್ಯಾಟ್ ಮಾಡ್ತಾರೆ ಅದನ್ನು ನೋಡೋಣ ಸ್ವಲ್ಪ. ರೋಹಿತ್ ಶರ್ಮಾ ಓಪನ್ ಮಾಡ್ತಾರಾ, ಕೆಳಗಾಡ್ತಾರೆ? ಕೆಳಗಂದರೆ ನಂಬರ್ 6ಅಲ್ಲಿ ಆಡಬೇಕು ಅವ್ರು ಆಡಿದ್ರೆ. ನನ್ನ ಪ್ರಕಾರ ಆಡ್ಬೋದು. ನಂಬರ್ 6ಅಲ್ಲಿ ತುಂಬ ರನ್ಸ್ ಹೊಡೆದಿದ್ದಾರೆ. ಆ್ಯಾವ್ರೇಜ್ 52 ಅಂತ ಆ್ಯಾವ್ರೇಜ್ ಇದೆ ಅವ್ರದ್ದು ನಂಬರ್ 6ಅಲ್ಲಿ. ಆದರೆ ಲಾಸ್ಟ್ ಟೈಮ್ ಅವರು ನಂಬರ್ 6ಅಲ್ಲಿ ಆಡಿದ್ದು 2 ಟೂರ್ ಮುಂಚೆ, 2 ಆಸ್ಟ್ರೇಲಿಯನ್ ಟೂರ್ ಮುಂಚೆ. ಸೊ ಅಂದರೆ ಆಲ್ಮೋಸ್ಟ್ 6-7 ವರ್ಷ ಮುಂಚೆ ಅವರು ನಂಬರ್ 6ಅಲ್ಲಿ ಆಡಿದ್ರು. ಲಾಸ್ಟ್ ಟೈಮ್ ಹಿ ಬ್ಯಾಟೆಡ್ 2018ನಲ್ಲಿ MCGನಲ್ಲಿ ಅವರು ನಂಬರ್ 6ಅಲ್ಲಿ ಆಡಿದ್ದಾರೆ. ಸೊ ಫಿಟ್ ಆಗ್ತಾರೆ ನಂಬರ್ 6ಅಲ್ಲಿ, ಡೆಫಿನೆಟಾಗಿ ಫಿಟ್ ಆಗ್ತಾರೆ. ಆದರೆ ಕಳೆದ ವರ್ಷವೂ ಹೋಗಿದ್ದ ವರ್ಷವೂ ಅವರು ಜಾಸ್ತಿ ರನ್ ಹೊಡಿಲಿಲ್ಲ. ಆ್ಯಾವ್ರೇಜ್ ತುಂಬಾ ಕಮ್ಮಿ ಇದೆ. ಮತ್ತು ಆಸ್ಟ್ರೇಲಿಯಾದಲ್ಲಿ ಫಸ್ಟ್ ಟೆಸ್ಟ್ ಮ್ಯಾಚ್ ಆಡ್ತಿರೋದು ಪಿಂಕ್ ಬಾಲಲ್ಲಿ ಅಂದರೆ ಸ್ವಲ್ಪ ಕಷ್ಟನೇ ಇರುತ್ತೆ. ತುಂಬ ಮೂವ್ ಆಗುತ್ತೆ. 2 ಡಿಸ್ಮಿಸಲ್ಗಳು, ಸ್ವಲ್ಪ ಒಳ್ಳೆ ಡೆಲಿವರಿ ಸಿಕ್ತು. ಆದರೆ ನಂಬಿಕೆ ಇದೆ ದಟ್ ಹಿ ವಿಲ್ ಬ್ಯಾಟ್ ವೆಲ್. ಮಿಡ್ಲ್ ಆರ್ಡರಲ್ಲಿ ಇನ್ನೂ ಜಾಸ್ತಿ ಚೇಂಜ್ ಮಾಡೋಕ್ಕೆ ಹೋಗಬಾರ್ದು ನನಗನ್ನಿಸ್ತಾ ಇದೆ. KL ರಾಹುಲ್ ಓಪನ್ ಮಾಡಬೇಕು ಯಶಸ್ವಿ ಜೈಸ್ವಾಲ್ ಜೊತೆ. ಶುಭ್ಮನ್ ಗಿಲ್ ನಂಬರ್ 3ಅಲ್ಲಿ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ವಿರಾಟ್ 4 ಮತ್ತು ಚೆಕ್ ಮಾಡ್ಬೋದು ಬಿಟ್ವೀನ್ ರಿಷಬ್ ಮತ್ತು ರೋಹಿತ್ ಯಾರು ಆಡ್ತಾರೆ ಅಂತ. 5-6 ಅವ್ರು ಬರ್ಬೋದು. ಮತ್ತು ಮಿಕ್ಕಿದಿರೋದು ನಮ್ಮದು ನಿತೀಶ್ ರೆಡ್ಡಿ, ವಾಷಿಂಗ್ಟನ್ ಸುಂದರ್ ಇಲ್ಲಾಂದರೆ ಅಶ್ವಿನ್, ಮತ್ತು ಫಾಸ್ಟ್ ಬೌಲರ್ಸ್ ಇದ್ದಾರೆ. ಈ ಟೆಸ್ಟ್ ಮ್ಯಾಚ್ನಲ್ಲಿ ಇನ್ನೊಂದು ಎಂಟರ್ಟೈನಿಂಗ್ ಫ್ಯಾಕ್ಟರ್ಸ್ ವ್ಯೂವರ್ಸಿಗಾಯಿತು. ಅದು ಸಿರಾಜ್ ಮತ್ತು ಟ್ರಾವಿಸ್ ಹೆಡ್ ಇರೋ ಕಾಂಟ್ರವರ್ಸಿ. ಸಿರಾಜ್ಗೆ ಫೈನ್ ಸಿಕ್ಕಿದೆ, ಸ್ವಲ್ಪ ಡಿಮೆರಿಟ್ ಪಾಯಿಂಟ್ಸ್ ಕೂಡ ಸಿಕ್ಕಿದೆ ICCಯಿಂದ. ಆದರೆ ನನ್ನನ್ನು ಕೇಳಿದ್ರೆ ಅವನು ವೆಲ್ ಬೋಲ್ಡ್ ಅಂತ ಗ್ಯಾರಂಟಿ ಹೇಳಿಲ್ಲ.
ಮತ್ತು ಇವರು ಆಸ್ಟ್ರೇಲಿಯನ್ಸ್ಗಳು ಗ್ರೌಂಡಲ್ಲಿ ಒಂದೊಂದು ಮಾತು ಹೇಳ್ತಾರೆ, ಆಚೆ ಬಂದು ಪ್ರೆಸ್ಸಿಗೆ ಬೇರೆ ಮಾತುಗಳು ಹೇಳ್ತಾರೆ. ಸೊ ನನ್ನ ಪ್ರಕಾರ ಅವ್ರನ್ನ ನಂಬೋದು ನಾನಂತೂ ಜಾಸ್ತಿ ನಂಬಲ್ಲ ಅವ್ರನ್ನ. ಡೆಫಿನೆಟ್ ಆಗಿ ಐ ಡೋಂಟ್ ಥಿಂಕ್ ಹಿ ಸೆಡ್ ವೆಲ್ ಬೋಲ್ಡ್. ಅವನೇನೋ ಬೈದಿದ್ದಾನೆ, ಅದಕ್ಕೋಸ್ಕರ ಸಿರಾಜ್ ರಿಯಾಕ್ಟ್ ಮಾಡಿದ್ದಾರೆ. ಯಾರಿಗಾದ್ರೂ ಬೌಲರ್ಗೆ ಬ್ಯಾಟರ್ ಬೈದರೆ ಔಟ್ ಎತ್ತಾದ್ಮೇಲೆ ಗ್ಯಾರಂಟಿ ಬೌಲರ್ ಬೈತಾನೆ, ಮಾಮೂಲಿ ಅದು. ಸೊ ನನ್ನ ಪ್ರಕಾರ ಡೆಫಿನೆಟಾಗಿ ವೆಲ್ ಬೋಲ್ಡ್ ಅಂತೂ ಹೇಳಲೇ ಇಲ್ಲ ಅವನು ಟ್ರಾವಿಸ್ ಹೆಡ್. ಸ್ವಲ್ಪ ನಮಗೂ ನಾವು ಕ್ರಿಕೆಟ್ ಆಡಿದ್ದೀವಿ, ನಮಗೂ ಗೊತ್ತಾಗತ್ತೆ ಹೆಂಗೆ ಮಾತಾಡ್ತಾರೆ ಅಂತ. ಇವತ್ತು ಇವರು ನಾವು ನಾವು ಕಿವಿನಲ್ಲಿ ಹೂಗೇನು ಹಾಕಿಲ್ಲ. ಸೊ ನನ್ನ ಪ್ರಕಾರ ಇದರಲ್ಲಿ ಈ ವಿಷಯದಲ್ಲಿ ನಾನು ಗ್ಯಾರಂಟಿ ಸಿರಾಜ್ನ ಫುಲ್ಲಿ ಬ್ಯಾಕ್ ಮಾಡ್ತೀನಿ. ಸೊ ಮೇನ್ ವಿಷಯಕ್ಕೆ ಬರೋಣ. ಸೆಕೆಂಡ್ ಟೆಸ್ಟ್ ಮ್ಯಾಚ್ ಏನಕ್ಕೆ ನಾವು ಸೋಲಿದ್ದಂತ. ಏನಕ್ಕೆ ಸೋತಿದ್ವಿ ಅಂದರೆ ನನ್ನ ಪ್ರಕಾರ ಬ್ಯಾಟಿಂಗಿಂದ ನಾವು ಸೋತಿದ್ದೀವಿ. ಯಾಕಂದರೆ ಎರಡೂ ಇನ್ನಿಂಗ್ಸಲ್ಲಿ ನನಗೆ ಅನಿಸ್ಲಿಲ್ಲ ನಾವು ವೆಲ್ ಪ್ರಿಪೇರ್ಡ್ ಆಗಿದ್ವಿ ಅಂತ. ಯಾಕಂದರೆ ಪಿಂಕ್ ಬಾಲ್ನಲ್ಲಿ ಎಲ್ಲರಿಗೂ ಗೊತ್ತು ಸ್ವಲ್ಪ ಜಾಸ್ತಿ ಸ್ಕಿಡ್ಡಿ ಆಗಿರುತ್ತೆ, ಸ್ವಲ್ಪ ಜಾಸ್ತಿ ಬೌನ್ಸ್ ಇರುತ್ತೆ ಅಂತ. ಮತ್ತು ಟಾಪ್ 6 ಬ್ಯಾಟ್ಸ್ಮನ್ ಯಾವಾಗಲೂ ಸ್ವಲ್ಪ ಲೇಟ್ ಅನಿಸಿದ್ರು ನನಗೆ. ಆ್ಯಕ್ಚುಲಿ ನೆಟ್ಟಿಗೆ ಅದು ಕರೆಕ್ಟಾಗಿ ಟೈಮ್ ಮಾಡಿದ್ರೆ ಆ ಟೈಮ್ ನಾವು ಮಾಡ್ಕೋಬೋದು ಬಾಲ್ನ ಆಡೋಕ್ಕೆ ಕಂಟ್ರೋಲಿಂದ. ದ ವೇ ನಿತೀಶ್ ರೆಡ್ಡಿ ಪ್ಲೇಡ್ ಆ್ಯಂಡ್ ದ ವೇ ರಿಷಬ್ ಪಂತ್ ಪ್ಲೇಡ್. ಆವಾಗ ಪ್ರೆಷರ್ ಇತ್ತು. ರಿಷಬ್ ಅವರು ಆಡೋ ರೀತಿಯೇ ಹಾಗೆ ಅವ್ರು ಆಡ್ತಾರೆ. ಮಿಕ್ಕಿದ ಬ್ಯಾಟರ್ಗಳು ವಿರಾಟು, KL, ಯಶಸ್ವಿ, ಶುಭ್ಮನ್ ಆ್ಯಕ್ಚುಲಿ ಡೀಸೆಂಟಾಗಿ ಆಡ್ದ. ರೋಹಿತ್ ಶರ್ಮಾ ಡೀಸೆಂಟ್ ಬಾಲಿಗೆ ಔಟ್ ಆದ. ಆದರೆ ಅವರು ಕೂಡ ಸ್ವಲ್ಪ ಲೇಟಾಗಿ ಆಡಿದ್ರು. ಸ್ವಲ್ಪ ಟೆಕ್ನಿಕಲಿ ಸ್ವಲ್ಪ ಒಂದು ಚಿಕ್ಕ ಅಡ್ಜಸ್ಟ್ಮೆಂಟ್ ಇದೆ, ಅದು ಮಾಡಿಕೊಂಡ್ರೆ ಗ್ಯಾರಂಟಿ ಅವರು ಚೆನ್ನಾಗಿ ಆಡ್ಕೋಬೋದು. ಸೊ ಮೂರನೇ ಟೆಸ್ಟ್ ಮ್ಯಾಚಿಗೆ ಇಂಡಿಯಾ ಏನು ಡಿಫ್ರೆಂಟಾಗಿ ಮಾಡಬೇಕು. ಬ್ರಿಸ್ಬೇನಲ್ಲಿ ಆಡ್ತಾ ಇದ್ದಾರೆ, ತುಂಬ ದೊಡ್ಡ ಗ್ರೌಂಡು, ಓವರ್ ಹೆಡ್ ಕಂಡೀಷನ್ಸ್ನೂ ಇರುತ್ತೆ, ಸ್ವಲ್ಪ ಮಳೆನೂ ಇರ್ಬೋದು, ಅದರದ್ದು ಥ್ರೆಟ್ ಇದೆ ಎಲ್ಲ 5 ದಿನಕ್ಕೂ. ಸೊ ನನ್ನ ಪ್ರಕಾರ ಬೌಲಿಂಗ್ ಇನ್ನೂ ಸ್ವಲ್ಪ ಡಿಸಿಪ್ಲಿನ್ಡ್ ಆಗಿರಬೇಕು. ಆ ಚಾನಲ್ ಅನ್ಸರ್ಟನಿಟಿ ನಾವು ಹೊಡಿತಾ ಇರಬೇಕು. ಅಲ್ಲಿ ಬಾಲ್ ಸೀಮ್ ಆಗುತ್ತೆ, ಸ್ವಿಂಗ್ ಆಗುತ್ತೆ. ಎಸ್ಪೆಷಲಿ ಬೆಳಗ್ಗೆ ನೋಡಿದ್ರೆ ಅಲ್ಲಿ ಆ್ಯಕ್ಚುಲಿ ಒಳ್ಳೆ ಕಂಡೀಷನ್ಸ್ ಇದೆ ಫಾಸ್ಟ್ ಬೌಲರ್ಸಿಗೆ. ಸೊ ಆ ಕಂಡೀಷನ್ಸ್ನ ಯೂಟಿಲೈಸ್ ಮಾಡಬೇಕು. ಮತ್ತು ಬುಮ್ರಾನ ಫಿಟ್ ಆಗಿದ್ರೆ ಕ್ಲೆವರ್ಲಿ ಯೂಸ್ ಮಾಡಬೇಕು. ಆ್ಯಸ್ ಎ ವಿಕೆಟ್ ಟೇಕಿಂಗ್ ಆಪ್ಷನ್ ಚಿಕ್ಕ ಸ್ಪೆಲ್ಲಲ್ಲಿ ಯೂಸ್ ಮಾಡಬೇಕು. ಮತ್ತು ಒಂದು ರೋಲ್ ಕೊಡಬೇಕು ಒಂದು ಫಾಸ್ಟ್ ಬೌಲರಿಗೆ, ಟು ಜಸ್ಟ್ ಕೀಪ್ ಇಟ್ ಟೈಟ್. ಒಂದು ಕಡೆಯಿಂದ ಟೈಟಾಗಿ ಇಟ್ಬಿಟ್ಟು ಇನ್ನೊಂದು ಕಡೆಯಿಂದ ವಿಕೆಟ್ ಎತ್ತಕ್ಕೆ ನೋಡಬೇಕು. ಆ್ಯಂಡ್ ಮೇನ್ಲಿ ಬ್ಯಾಟರ್ಸ್ ಶುಡ್ ಕಮ್ ಟು ದ ಪಾರ್ಟಿ. ಬ್ಯಾಟರ್ಸ್ ಶುಡ್ ಟರ್ನ್ ಅಪ್. ಬ್ಯಾಟರ್ಸ್ ಇನ್ನೂ ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಆದಮೇಲೆ 3 ಇನ್ನಿಂಗ್ಸ್ನಲ್ಲಿ ಅವರು ದೇ ಹ್ಯಾವ್ ಟರ್ನ್ಡ್ ಅಪ್ ಔಟ್ಸೈಡ್ ಆಫ್ ನಿತೀಶ್ ಕುಮಾರ್ ರೆಡ್ಡಿ ಹ್ಯಾಸ್ ಬೀನ್ ಅ ರೆವಲ್ಯೂಷನ್ ಇನ್ ದಿಸ್ ಸೀರೀಸ್. ಆ್ಯಂಡ್ ನನ್ನ ಪ್ರಕಾರ ಇನ್ನೂ ಚೆನ್ನಾಗಿ ಆಡ್ತಾರೆ. ಅವ್ರ ಪೊಸಿಷನ್ ಚೇಂಜ್ ಮಾಡಬಾರ್ದು, ಅವ್ರ ರೋಲ್ ಚೇಂಜ್ ಮಾಡಬಾರ್ದು, ಎಲ್ಲಿದ್ದಾರೆ ಅಲ್ಲೇ ಇರಬೇಕು, ಅವ್ರನ್ನ ಹಾಗೆ ಬಿಟ್ಬಿಡ್ಬೇಕು ಆಡೋಕ್ಕೆ. ಸೊ ವಿಲ್ ಇಂಡಿಯಾ ಮೇಕ್ ಇಟ್ 2-1 or will Australia make it 2-1 or will it be a draw game? Time will tell.